ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಆಲ್ರೆಡಿ ಒಂದು ಶೋ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ. ಅದರ ರೆಸ್ಪಾನ್ಸ್ ಆಲ್ರೆಡಿ ಶಿವಮೊಗ್ಗದ ಜನ ನಮ್ಗೆ ಸಿಹಿ ಕೊಟ್ಟರು. ಈಗ ಬೆಂಗಳೂರಿನ ಜನ ಮತ್ತೆ ಸಿಹಿ ಕೊಟ್ಟಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಿನಿಮಾ ಅಂದರೆ ಒಂದು 2 ಅವರ್ ಎಂಜಾಯ್ ಮಾಡೋದೇ, ಎಂಟರ್ಟೈನ್ ಆಗೋದೇ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆ ಎಂಜಾಯ್ಮೆಂಟ್ ಕಾಣಿಸ್ತಾ ಇದೆ. ಒಂದು 15-20 ಕಡೆ ಜನ ನಗ್ತಾರೆ. ಅದು ನಮಗೆ ಬಂದ ಗುಡ್ ರಿವ್ಯೂ ಅಥವಾ ಒಳ್ಳೆ ವಿಚಾರ ಆಗ್ತದೆ. ಇದು ನಾನು ಜಾಲಿ ಡೇಸಿಂದ ಬೇರೆ ನನ್ನೆಲ್ಲ ಸಿನಿಮಾ ನೋಡಿದ್ರೆ ಜಾಲಿ ಡೇಸ್, ಕೇಸ್ ನಂಬರ್ 18/9, ಜಗತ್ ಕಿಲಾಡಿ, ಶಾನುಭೋಗರ ಮಗಳು, ನೀವು ಎಲ್ಲ ಪಾತ್ರಗಳು ನೋಡಿ ಒಂದು ಪಾತ್ರಕ್ಕೆ ಇನ್ನೊಂದು ಪಾತ್ರಕ್ಕೆ ನೀವು ಸಂಬಂಧನೇ ಇಲ್ಲ. ನಾನು ಸಡನ್ ನಿಮ್ಗೆ ನೋಡೋಕ್ಕೆ ಸಿಕ್ಕರೆ ನಾನು ಗೊತ್ತೂ ಆಗಲ್ಲ. ನೀವು ನನ್ನ ಪರ್ಟಿಕ್ಯುಲರ್ ಪಾತ್ರ ಆಗಿ ನೋಡಿದ್ರೆ ಮಾತ್ರ ನಾನು ಪರಿಚಯ ಆಗ್ತೀನಿ ಮತ್ತು ಕಾಣ್ತೀನಿ. ನನಗೆ ಅದೇ ಇಷ್ಟ. ಯಾವಾಗಲೂ ನಾನು ಒಂದು ಪರ್ಟಿಕ್ಯುಲರ್ ಪಾತ್ರಕ್ಕೆ ಸೀಮಿತನಾಗದೆ, ಕೇಸ್ ನಂಬರ್ನ ಒಬ್ಬ ಹೋಟೆಲಲ್ಲಿ ಕೆಲಸ ಮಾಡೋ ಹುಡುಗ ಇರ್ಬೋದು, ಜಾಲಿ ಡೇಸ್ನ ಒಬ್ಬ ಇಂಟೆಲಿಜೆಂಟ್ ಹುಡುಗ ಇರ್ಬೋದು, ಜಗತ್ ಕಿಲಾಡಿ ಒಬ್ಬ ಕ್ರಿಮಿನಲ್ ಇರ್ಬೋದು, ಶಾನುಭಾಗರ ಮಗಳನ್ನ ಒಬ್ಬ ಬುದ್ಧ ಬ್ರಾಹ್ಮಣ ಇರ್ಬೋದು, 31 ಡೇಸ್ನ ಒಬ್ಬ ಈ ಥರ ಸಾಫ್ಟ್ವೇರ್ ಹುಡುಗ ಆಗಿರ್ಬೋದು. ಇದೆಲ್ಲ ನನ್ನ ಡಿಫ್ರೆಂಟ್ ಕ್ಯಾಟಗರಿಯ ಪಾತ್ರಗಳು. ಗಾಡ್ ಗ್ರೇಸ್ ನನಗೆ ಇದೆಲ್ಲ ಈ ಥರದ ಪಾತ್ರಗಳು ನನಗೆ ಸಿಕ್ಕಿದ್ದಾವೆ. ಅದನ್ನು ಮಾಡಿದ್ದೀನಿ, ಅದನ್ನು ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಅಂತ ಹೇಳಕ್ಕೆ ಖುಷಿ ಪಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ನೋಡಿರ ತುಂಬ ಎಂಜಾಯ್ ಮಾಡಿದ್ರು. ಫಸ್ಟ್ ಹಾಫ್ ಬೇರೆ ಥರ ಹೋಗ್ತಾ ಇದೆ ಕತೆ. ಸೆಕೆಂಡ್ ಹಾಫ್ ತುಂಬ ಎಲ್ರಿಗೂ ಇಷ್ಟ ಆಗ್ತದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಓಕೆ ಸರ್. ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಫಸ್ಟ್ ಡೇ ಶೋ ಆಗ್ತಾ ಇದೆ ಆ್ಯಂಡ್ ಎಲ್ಲರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಮೂವಿ ಬಂದು ನೋಡಬೇಕು ಆ್ಯಂಡ್ ಈ ಮೂವಿನ ಗೆಲ್ಲಿಸ್ಕೋಬೇಕು. ಪಾತ್ರ ಅಂದರೆ ನನಗೆ ಕಾಲ್ ಬಂದು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಸ್ಟೋರಿ ಇಷ್ಟ ಆಯಿತು. ಸೊ ಓಕೆ. ಹೀರೋ ಡೈರೆಕ್ಟ್ರು ಒಂದು ನಿಮಿಷ. ಹಾಂ ಸರ್, ಹೇಳಿ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನಾವು ಶಿವಮೊಗ್ಗದಲ್ಲಿ ಫಸ್ಟ್ ಪ್ರೀಮಿಯರ್ ಶೋ ಮಾಡಿದಾಗ ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು. ಸೊ ಈಗ ನಮ್ಮ ಬೆಂಗಳೂರಿನ ಜನತೆ ಇಲ್ಲೂ ಕೂಡ ಥಿಯೇಟರ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇದೆ. ಥಿಯೇಟರ್ ತುಂಬ ಹೌಸ್ಫುಲ್ ಆಗಿದೆ. ಫಸ್ಟ್ ಶೋ ನಮಗೆ ತುಂಬ ಎಕ್ಸೈಟ್ ಜಾಸ್ತಿ ಆಗ್ತಾ ಇದೆ. ಇನ್ನೂ ಜನ ಜಾಸ್ತಿ ಬರಬೇಕು ಥಿಯೇಟ್ರಿಗೆ ಬಂದು ಇನ್ನಷ್ಟು ನಮ್ಮ ಸಿನಿಮಾನ ಸಕ್ಸಸ್ ಮಾಡಿಕೊಡ್ಬೇಕು. ನಮ್ಮ ಥಿಯೇಟರ್ ನೋಡ್ತಾ ಇದ್ರೆ ಕುಂತ್ಕೊಂಡು ಜನಗಳ ಹತ್ರ ನಾವು ಮಾಡಿದ್ದು ಸಾರ್ಥಕ ಆಯಿತು ಅಂತೈತೆ. ಅಂದರೆ ಜನ ಬಂದು ₹150 ಕೊಟ್ಟು ಸಿನಿಮಾ ನೋಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಆ ಎಂಟರ್ಟೈನ್ಮೆಂಟು ನಮಗೆ ಫಸ್ಟ್ ಹಾಫಲ್ಲಿ ಸಿಗ್ತಾ ಇದೆ ಅವರಿಗೆ. ಸೆಕೆಂಡ್ ಹಾಫ್ ಬಂದು ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಆ ಮೆಸೇಜ್ ಕೂಡ ಅವ್ರಿಗೆ ತುಂಬ ಇಷ್ಟ ಆಗೈತೆ. ಸೊ ಹೀಗಾಗಿ ಕರ್ನಾಟಕ ಜನತೆ ಬಂದು ಸಿನಿಮಾ ನೋಡಿ ಒಳ್ಳೆ ಕಂಟೆಂಟ್ ಇರೋ ಈ ಸಿನಿಮಾನ ಗೆಲ್ಲಿಸ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಒಂದು ನಿಮಿಷ ಸರ್, ಒಂದು ನಿಮಿಷ. ಅದು ನಮ್ಮ ಫಸ್ಟ್ ಪ್ರೊಡಕ್ಷನ್. ಫಸ್ಟ್ ಪ್ರೊಡಕ್ಷನ್ ನಮ್ಮೆಲ್ಲರ ಭಾಗ್ಯ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರ ಅಭಿಪ್ರಾಯಗಳನ್ನು ನೋಡುವಾಗ ಅವರು ಎಂಜಾಯ್ ಮಾಡ್ತಿರೋದನ್ನೆಲ್ಲ ನೋಡಿ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಖುಷಿ ಆಗಿದೆ. ಓಕೆ, ಥ್ಯಾಂಕ್ ಯು.